ಇವತ್ತು ನಾವು ಮೂವರು ಹೊಂಟವಿ ನಮ್ಮ ಮದುವೆಗೆ. ಸೊ ಅಲ್ಲೇನಾಗುತ್ತಂತ ನೋಡೋಣ ಬನ್ನಿ. ಬರೋಕ್ಕೆ ಸ್ವಲ್ಪ ಲೇಟ್ ಆಗಿದ್ರೆ ನಮ್ಮ ಮದುವೆ ಕಾರ್ಯಗಳೆಲ್ಲ ನಡೀತಾ ಇದ್ವು. ಪಟ್ಟು ಭಾಳ ಅಷ್ಟದ ಟಿಫಿನ್ ತಿನ್ನಕ್ಕೆ ನಾವು ಬಂದ್ವಿ. ದೋಸೆ ತಿಂದು ಮತ್ತು ನಾವು ಮ್ಯಾರೇಜ್ ಪ್ರೋಗ್ರಾಮ್ಸ್ಗೆ ಜಾಯ್ನ್. ಗಂಡಿನ ಕಡೆಯ ಎಲ್ಲ ಬಂಧು ಬಾಂಧವರು ತಾಳಿ ಕಟ್ಲಿಕ್ಕೆ ಒಪ್ಪಿಗೆ ಐತಾ? ಹೌದಾ? ಜೋರಾಗಿ ಹೇಳ್ರಿ. ದಯವಿಟ್ಟು ಹೇಳ್ತಾರೆ ಯಜ್ಞ ಯಾಗಾದಿಗಳನ್ನ ಸ್ಮರಿಸಿಕೊಂಡು ಇನ್ನನ್ನು ಬಿಟ್ಟು ಅನ್ಯ ಪುರುಷರನ್ನ ಖಂಡಿಸಿ ಕೊಡುತ್ತೇವೆ. ನಿಮ್ಮ ಮನೆಯವರನ್ನ ಪುರುಷರನ್ನ ತಂದೆಯ ರೂಪವಾಗಿ ಕಾಣಬೇಕು ಅಂತ ಶಾಸ್ತ್ರ ಹೇಳ್ತದೆ. ನೀವು ಹಾಗಿಲ್ಲ, ಆದರೆ ಉಪದೇಶ ಮಾಡತಕ್ಕಂಥ ಕರ್ತವ್ಯ ದುರ್ಬಲ ಆದ್ದರಿಂದ ನಿಮ್ಮ ಮನೆಯವರನ್ನ ಬಿಟ್ಟು ಅನ್ಯ ಪುರುಷರನ್ನ ತಮ್ಮ ಮತ್ತು ತಂದೆಯ ರೂಪವಾಗಿ ಕಾಣಬೇಕು. ಆ ರೀತಿಯಾಗಿ ಕರ್ಕೊಂಡು ಹೋಗ್ತೀರಾ? ನೀವು ಹೇಳ್ರಿ. ಈಗ ಭಗವಂತನನ್ನ ಸ್ಮರಿಸಿಕೊಂಡು ಇನ್ನೊಂದು ಬಿಟ್ಟು ಅನ್ಯ ಸ್ತ್ರೀಯರನ್ನ ಕಣ್ಣೆತ್ತಿ ನೋಡುತ್ತೇವೆ. ಏನ್ ಮಾಡ್ಬೇಕು? ನೀವು ಹಾಗಿಲ್ಲ. ಸತಿಪತಿಗಳನ್ನಾದ ಭಕ್ತಿ ಹಿತವಾಗಿರುತ್ತದೆ ಶಿವನಿಗೆ. ಸತಿಪತಿಗಳನ್ನಾಗದ ಭಕ್ತಿ ಹಾಲಿನಲ್ಲಿ ವಿಸರ್ಜಿಸಿದಂತೆ ಕಾಣ ರಾಮನಾಥ. ಅಂದ್ರೆ ವಿಶೇಷವಾಗಿ ಕಲಿಯುಗದಲ್ಲಿ ಈ ಸಂಸಾರವನ್ನು ನಿವಾರಿಸಿಕೊಂಡು ಹೋಗ್ತಕ್ಕಂಥದ್ದು ಬಹಳ ಕಷ್ಟ ಇದೆ. ಹೌದಿಲ್ರಿ? ಸಣ್ಣ ಪುಟ್ಟ ತೊಂದರೆ ಬರ್ತಾ ಇರ್ತದ. ದಂಪತಿಗಳಾಗಿರ್ತಕ್ಕಂಥವ್ರು ಸಂಬಂಧ ಲಿಂಗಂಗತ್ತ ಯಥಾವರತ್ತ ವಿರದ ಪ್ರೇತರೂಪಂ ಲಿಂಗಂ ಶ್ರೀಕರಮುತ್ತಮಂ ತದಮಿದಂ ಕುರ್ಯಾಸದಾ ಮಂಗಲಂ. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಶುಭಗೆ ತ್ವಂ ಜೀವ ಚರಣಾಂ ಜತಂ. ವಾದ್ಯವೇಳು ಮಾಂಗಲ್ಯಂ ಸೊ ಎಲ್ಲ ಮದುವೆ ಶಾಸ್ತ್ರಗಳಂತೂ ಚೆನ್ನಾಗಾಯ್ತು. ನಾವು ಎಲ್ಲ ಮುಂದೆ ನೋಡ್ತಾ ಇದ್ವಿ. ಸ್ಟೇಜ್ ಎಲ್ಲ ಚೆನ್ನಾಗಿ ಡೆಕೋರ್ ಆಗಿ ರೆಡಿ ಇತ್ತು. ಮದುವೆ ಮಕ್ಕಳು ಅಷ್ಟ ಮಿಸ್ ಇದ್ರು.
ಇನ್ನೂ ಸ್ವಲ್ಪ ಸೊ ಅರುಂಧತಿ ನಕ್ಷತ್ರ ತೋರಿಸೋ ಕಾರ್ಯ, ಸೊ ಅದು ಒಂದು ಶಾಸ್ತ್ರ ಮದುವೆ. ಅದನ್ನೆಲ್ಲ ಮುಗಿಸ್ಕೊಂಡು ಫೈನಲ್ ಸ್ಟೇಜ್ ಕಡೆ ಹೋಗ್ಬೇಕು. ಇಬ್ಬರು ನನ್ನ ಧಾರವಾಡ ಲಾಗ್ ನೋಡಿದ್ರಂತ, ಹಂಗಾಗಿ ಬೆಟ್ಟ ಅಲ್ಲಿ ಸೊ ಮಚ್ ಲವ್ ಅಷ್ಟೇ ಆಗಿರೋದು. ಮತ್ತು ಗಿಫ್ಟ್ ತಂದ್ವಿ ನಾನು ನಮ್ಮ ದೋಸ್ತ. ಆ ದಿನ ಆದ್ಮೇಲೆ ನಮ್ಮ ಡಿಗ್ರಿ ಫ್ರೆಂಡ್ಸ್ ಬಂದಿದ್ರು, ಸೊ ಅವ್ರನ್ನ ಹಂಗ ಮಾತಾಡ್ಸಿ ಬಂದು, ಸೊ ಭಾಳ ದಿನ ಆದ್ಮೇಲೆ ಸಿಕ್ಕಿದ್ರೆ ಹಂಗ ಮಾತಾಡ್ಕೊಂತ ಅಂತ ಸ್ಟೇಜ್ ಪಕ್ಕ. ಹಾಗಾಗಿ ಮ್ಯಾಮ್ದು ಪ್ರೀ ವೆಡ್ಡಿಂಗ್ ಶೂಟ್ ನೋಡ್ಗೆ ಅಂತ ಬಂದಿದ್ವಿ. ಚೆನ್ನಾಗಿತ್ತು ಪ್ರೀ ವೆಡ್ಡಿಂಗ್ ಶೂಟ್. ಹುಡುಗರು ಎಂತ ಚಲೋ ಡ್ಯಾನ್ಸ್ ಮಾಡ್ತಾ ಇದ್ರು, ಬಟ್ ನಾನು ವಿಡಿಯೋ ಆನ್ ಮಾಡತ್ಲೇ ಸ್ಟಾಪ್ ಮಾಡಿದ್ರು. ಆತ್ಮಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರಿ ನೂತನ ವಧುವರರು ಪರಸ್ಪರ ಹಾರ ಬದಲಾವಣೆಯ ಮುಖಾಂತರ ಅಕ್ಷತಾರೋಹಣ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಬಂದಿರತಕ್ಕಂಥ ಎಲ್ಲ ವಧು ಬಾಂಧವರಿಗೆ ಅಕ್ಷತೆ ಮುಟ್ಟಿಸಬೇಕು. ಇದು ಮಾಡಿ ಈ ವಿಲಾಸಕ್ಕೆ ಆಗಮಿಸಿರುವ ಎಲ್ಲ ಒಂದು ಬಾಂಧವರು ಫೈನಲ್ ಆಗಿ ನಾವು ಹೋದ್ವಿ ಸ್ಟೇಜ್ ಮೇಲೆ. ಮ್ಯಾಮ್ ವಿಶ್ ಮಾಡಿ ಹಂಗೆ ಗಿಫ್ಟ್ ಕೊಟ್ಟು ಒಂದು ಫೋಟೋ ಹೊಡ್ಕೊಂಡು ಬಂದ್ವಿ. ಇಲ್ಲೇ ಕೂತ್ಕೊಂಡು ಹಂಗೆ ಎಲ್ಲ ಕಾರ್ಯಕ್ರಮನ ನೋಡ್ತಾ ಇದ್ವಿ. ಫೈನಲ್ ಆಗಿ ನಾವು ಬಂದ್ವಿ ಊಟಕ್ಕೆ. ಮದುವೆ ಮನೆಗೆ ಬಂದು ಊಟ ಮಾಡಿ ಹೋಗ್ಬೇಕಾರೆ ಹಂಗೆ ಸೊ ಹಂಗೆ ನಿಂತಿದ್ವಿ. ಹೆವಿ ರಶ್ ಇತ್ತು. ಯಾರು ಊಟದ ಸೀಟ್ನ ನಮಗಾಗಿ ಬಿಟ್ಟು ಕೊಡಲ್ಲ, ಸೊ ನಮಗೆ ನಾವೇ ಸೀಟ್ನ ಪಡ್ಕೋಬೇಕು. ಫೈನಲ್ ಆಗಿ ಸೀಟ್ ಹಿಡ್ಕೊಂಡು ಊಟ ಕೂತಿದ್ವಿ. ಚೆನ್ನಾಗಿತ್ತಲ್ಲ ಊಟ, ಟೇಸ್ಟಿಯಾಗಿತ್ತು.
ಹಾಕ ಆಗಿ ನಮ್ಮ ದೋಸ್ತನ ಬಜ್ಜಿ ತಕ್ಕಂಡ್ ತಿಂತಾ ಇದ್ದೆ ಅವ್ನ್ ಗೊತ್ತಾಗಲಿಲ್ಲ. ಊಟ ಮಾತ್ರ ಸೂಪರ್ ಡೂಪರ್ ಆಗಿತ್ತು. ಎಲ್ಲ ತಿಂದು ಚೆನ್ನಾಗಿ ಎದ್ವಿ. ಅದೆಲ್ಲ ಆಗಿ ಬೇಕರಿಗೆ ಹೋಗಿ ಕೇಕ್ ತಂದು ಸೆಲೆಬ್ರೇಷನ್ ಮಾಡಕ ನಮ್ಮ ಮೇಡಮ್ಮು ನಮ್ಮ ಸೋರು ನಮ್ಮ ಮ್ಯಾಮ್ ಅನ್ನೋದಕ್ಕಿಂತ ನಮ್ಮ ಅಕ್ಕನ ಥರನೇ. ಸೊ ಅವ್ರ ಮುಂದಿನ ಜೀವನ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀವಿ. ಎಲ್ಲ ಮ್ಯಾರೇಜ್ ಮುಗಿಸ್ಕೊಂಡು ನಾವು ಹೊಂಟಿವಿ ಮನೆ ಕಡೆ ಮೂವರು ಮತ್ತು ಸ್ಕೂಟಿ ಇದೆ ಅಂದ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.